ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಪ್ರಾರಂಭವಾಗಿದೆ. ಹೀಗಾಗಿ ಎಲ್ಲ ರೀತಿಯಾದ ಸಕಲ ಸಿದ್ಧತೆಗಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಜಂಬೂ ಸವಾರಿಯ ಸಂದರ್ಭದಲ್ಲಿ ಏನು ಕುಶಾಲ ತೋಪುಗಳನ್ನ ಹಾಕ್ತಾರೆ, ಇದೊಂದು ವಾಡಿಕೆ. ಹೀಗಾಗಿ ವಿಜಯದ ಸಂಕೇತವಾಗಿ ಕುಶಾಲ ತೋಪುಗಳನ್ನ ಹಾಕ್ತಾರೆ. ಹೀಗಾಗಿ ನೀವು ನೋಡ್ತಾ ಇರ್ಬೋದು, ಏನು ಈ ಒಂದು ರಾಜ ಮಹಾರಾಜ ಕಾಲದ ಪಿರಂಗಿಗಳೇನಿದೆ, ಈ ಪಿರಂಗಿಗಳಿಗೆ ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗಿದೆ. ಏನು ಸಶಸ್ತ್ರ ಮೀಸಲು ಪಡೆಯ ಸಿಬ್ಬಂದಿಗಳು ಈ ಒಂದು ಕುಶಾಲ ತೋಪುಗಳನ್ನು ಜಂಬೂ ಸವಾರಿ ಮೆರವಣಿಗೆ ಏನು ಪ್ರಾರಂಭ ಆಗುತ್ತೆ, ಆಗ ರಾಷ್ಟ್ರಗೀತೆಯನ್ನು ಆಡ್ತಾರೆ. ಆಗ 3 ಸುತ್ತಿನ ಒಂದು ತೋಪುಗಳನ್ನು ಆರಿಸಲಾಗುತ್ತೆ. ಹೀಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದಕ್ಕೆ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಇದು ಬ್ರಿಟಿಷರ ಕಾಲದ ಕುಶಾಲ ತೋಪುಗಳು. ಈ ಹಿಂದೆ ಈ ಕುಶಾಲ ತೋಪುಗಳು ರಣಾಂಗಣದಲ್ಲಿ ಶತ್ರುಗಳ ಎದೆಯನ್ನು ಬಡಿಯೋದಕ್ಕೆ, ಎದೆಯನ್ನು ಸೀಳೋದಕ್ಕೆ ಉಪಯೋಗಿಸಲಾಗ್ತಿತ್ತು. ಮದ್ದು ಗುಂಡುಗಳನ್ನು ಬಳಸಿ ಏನು ರಣಾಂಗಣದಲ್ಲಿ ಯುದ್ಧೋಪಕರಣವಾಗಿ ಬಳಸ್ಕೊಳ್ತಾ ಇದ್ರು. ಆದರೆ ಈ ಒಂದು ಸ್ವತಂತ್ರ ನಂತರ ಇವೆಲ್ಲ ಪಿರಂಗಿಗಳನ್ನು ದಸರಾ ಸಂದರ್ಭದಲ್ಲಿ ಕುಶಾಲ ತೋಪುಗಳನ್ನ ಮಾಡೋದಕ್ಕೆ ಮಾಡಲಾಗಿದೆ. ಹೀಗಾಗಿ ವಿಶೇಷವಾಗಿ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜಯ ಗಣಪತಿಯ ಪೂಜೆಯನ್ನು ಮಾಡುವ ಮುಖಾಂತರ ಇದಕ್ಕೆ ಒಂದು ಚಾಲನೆಯನ್ನು ಕೊಡಲಾಗಿದೆ. ಹೀಗಾಗಿ ಪ್ರತಿದಿನವೂ ಕೂಡ ಸಶಸ್ತ್ರ ಮೀಸಲು ಪಡೆಯ ಏನು ಸಿಬ್ಬಂದಿಗಳಿದ್ದಾರೆ, ಇವರು ಪ್ರತಿದಿನವೂ ಕೂಡ ಡ್ರೈ ರನ್ನನ್ನು ಮಾಡ್ತಾರೆ. ಹಾಗೂ ತದಾದ ನಂತರ ಕೂಡ ಈ ಕುಶಾಲ ತೋಪುಗಳನ್ನ ಸಿಡಿಸಿ ಆನೆಗಳಿಗೂ ಕೂಡ 2-3 ರಿಹರ್ಸಲನ್ನು ಮಾಡಲಾಗುತ್ತೆ. ಹಾಗೂ ಈ ಪಿರಂಗಿಯ ಇತಿಹಾಸವನ್ನು ಈಗಾಗಲೇ ಏನು ಈ ಪಿರಂಗಿಗಳು ಸಾಕಷ್ಟು ಶತಮಾನಗಳನ್ನು ಕಳೆದಿದೆ. ಈ ಪಿರಂಗಿಗಳನ್ನ ಈಗಾಗಲೇ ಸಾಕಷ್ಟು ಪೇಂಟನ್ನು ಮಾಡಿ ನವೀಕರಣವನ್ನು ಕೂಡ ಮಾಡಲಾಗಿದೆ. ದುರಸ್ತಿ ಇರುವಂತಹ ಪಿರಂಗಿಗಳನ್ನು ಕೂಡ ಏನು ಈಗಾಗಲೇ ಚಾಲ್ತಿಯಲ್ಲಿ ಇರೋ ಹಾಗೆ ಮಾಡಲಾಗಿದೆ. ಹೀಗಾಗಿ ಮದ್ದು ಗುಂಡುಗಳನ್ನು ಬಳಸಿ ಒಂದು ಕುಶಾಲ ತೋಪವನ್ನು ಮಾಡ್ತಾರೆ. ಇದು ಕೂಡ ಮೈಸೂರಿನ ಪಾರಂಪರಿಕತೆಯ ಹಿರಿಮೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಸತೀಶ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಕನ್ನಡ, ಮೈಸೂರು.